ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಗ ಬೇಗ ಭಿಕ್ಷಾ. ಬಾಲ, ಗೊಗಯ ಲೋ, ಮಾಡೋದೆಲ್ಲ ಮಾಡಿ ಒಬ್ಬನ್ನೇ ಬಿಟ್ಟು ಹೋಗ್ಬಿಟ್ರಲ್ಲ. ಏನಿದು? ಯಾವ್ದು ದಿವ್ಯಾ? ಇದು ಫ್ಲೆಕ್ಸ್ ಹಾಕ್ಸಿದ್ಯಲ್ಲ, ನಿನಗೇನು ಹುಚ್ಚಿಡ್ದಿದ್ಯಾ? 4 ಗೋಡೆ ಮಧ್ಯೆ ಇರ್ಬೇಕಾಗಿರೋ ವಿಷಯನ ಫ್ಲೆಕ್ಸ್ ಹಾಕಿ ಊರಿಗೆಲ್ಲ ಡಂಗುರ ಹೊಡಿತಾ ಇದೆಯಲ್ಲ. ಅದು ಹಾಗಲ್ಲ ಬೇಬಿ. ಮಾತಾಡ್ಬೇಡ. ನಿನ್ ಬಾಯಿ ಬೊಂಬಾಯಿ ಅಂತ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗ ಇಂಥ ವಿಷಯನ ಇಡೀ ಊರಿಗೆ ಡಂಗುರ ಸಾರಿದ್ಯಲ್ಲ, ಮಾನ ಮರ್ಯಾದೆ ಇಲ್ಲ ನಿನಗೆ? ಬೇಬಿ, ಒಂದು ಚಿಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಚಿಕ್ಕ ಮಿಸ್ಟೇಕಾ? ಇಡೀ ಊರಿಗೆ ಸಾರ್ ಹೇಳಿದ್ಯಾ, ಇವಾಗ ನೋಡಿದ್ರೆ ಚಿಕ್ಕ ಮಿಸ್ಟೇಕ್ ಅಂತ ಹೇಳ್ತಿದ್ಯಾ. ನನ್ಗೆ ಬರ್ತಿರೋ ಕೋಪಕ್ಕೆ. ಬೇಬಿ, ನನ್ನ ಉದ್ದೇಶ ಇದ್ದಿದ್ದು ಅದಲ್ಲ. ಅದು ಬೇಬಿ, ನಮ್ಮ ಮದ್ವೆಗಂತೂ ಊರವ್ರನ್ನ ಕರೆಯಕ್ಕಾಗ್ಲಿಲ್ಲ. ಅದಕ್ಕೆ ಇದಕ್ಕಾದ್ರೂ ಒಂದು 4 ಜನನ ಕರೆದು ಊಟ ಹಾಕ್ಸೋಣ ಅನ್ಕೊಂಡೆ ಅಷ್ಟೇ ಬೇಬಿ. ಅದೆಂತ ಯೋಚನೆನೋ ನಿಂದು. ಊಟ ಫ್ಲೆಕ್ಸು ಫ್ಲೆಕ್ಸ್ ಹಾಕಿದ್ ನಾನಲ್ಲ ಬೇಬಿ, ಪ್ರಾಮಿಸ್. ಎಲ್ಲ ಚೋಟಾ ಗೊಗ್ಗೈನ್ ಪ್ಲಾನು. ಇದೆಲ್ಲ ನಂಗೆ ಗೊತ್ತಿರಲಿಲ್ಲ ಬೇಬಿ. ಸಾಕ್ ನಿಲ್ಸೋ ನಿನ್ ನಾಟಕನ. ನಿನ್ನ ಪರ್ಮಿಷನ್ ಇಲ್ದೆ ಅವ್ರು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಯಾರಿಗೆ ಹೇಳ್ತಿದ್ಯಾ ಕತೆನ? ಬಾಲನ ಅಭೂತಪೂರ್ವ ಸಾಧನೆ, ಗೆದ್ದು ಬಂದ ಗೆಳೆಯ. ಈ ಸಂತೋಷಕ್ಕಾಗಿ ಊರಿನ ಜನಕ್ಕೆಲ್ಲ ಬಾಡೂಟ ಮತ್ತು ಹೆಂಗಸರಿಗೆಲ್ಲ ಸೀರೆ ಮತ್ತು ಬ್ಲೌಸ್ ಹೊಲಿಸೋದಕ್ಕೆ 500 ರೂಪಾಯಿ ಕೊಡುತ್ತೇವೆ. ರಾತ್ರಿ 8:30ಕ್ಕೆ ಊಟ. ತಪ್ಪದೆ ಬನ್ನಿ. ಬೇಬಿ, ಶಾಂತಿ ಶಾಂತಿ. ಮಿಸ್ಟೇಕ್ ಆಗೋಯ್ತು, ಕೋಪ ಮಾಡ್ಕೋಬೇಡ. ಬುದ್ಧಿ ಇದೆಯಾ ನಿನಗೆ? ಇದನ್ನೆಲ್ಲ ಯಾರಾದ್ರೂ ಬರೆಸ್ತಾರ? ಅದು ಇಷ್ಟು ದೊಡ್ಡದಾಗಿ ಫ್ಲೆಕ್ಸ್ ಹಾಕ್ಸಿದ್ಯಲ್ಲ. ಹೇಳಿದ್ನಲ್ಲ ಬೇಬಿ, ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ. ಅದು ಸರಿ, ಇದರಲ್ಲಿ ಬಾಡೂಟ, ಸೀರೆ ಮತ್ತೆ ಬ್ಲೌಸ್ ಹೊಲ್ಸೋದಕ್ಕೆ 500 ರೂಪಾಯಿ ಕೊಡ್ತೀನಿ ಅಂತ ಬರ್ಸಿದ್ಯಲ್ಲ, ಇದು ನಿಜನಾ? ಏನೋ ನಿಜನಾ? ಇದಕ್ಕೆಲ್ಲ ನಿನ್ನ ಹತ್ರ ಎಲ್ಲಿಂದ ದುಡ್ಡು ಬಂತು? ನಿನ್ನನ್ನೇ ಕೇಳ್ತಾ ಇರೋದು, ದುಡ್ಡು ಎಲ್ಲಿಂದ ಬಂತು? ಸರಿಯಾಗಿ ತಗ್ಲಾಕೊಂಡಿದ್ದೀನಿ. ಈಗ ಏನು ಹೇಳಿ ಇವಳನ್ನ ಯಾವ ಮಾಡಿಸೋದು? ನೀನು ಯಾಕೋ ಇಲ್ಲಿಗೆ ಬರೋದಕ್ಕೆ ಹೋದೆ? ನನಗೆಲ್ಲ ವಿಷಯ ಗೊತ್ತಾಯ್ತು ಸತ್ಯ. ನನಗೋಸ್ಕರ ಮನೆಯವ್ರನ್ನ ಎದುರಾಕೋಬೇಡ, ನನಗೋಸ್ಕರ ಜಗಳನೂ ಆಡಬೇಡ ಸತ್ಯ, ಪ್ಲೀಸ್. ನಾನು ಯಾರ ಪರನೂ ವಿರೋಧನೂ ಅಲ್ಲ ರಾಕಿ, ಸತ್ಯದ ಪರ. ಅನ್ಯಾಯ ಯಾರಿಗಾದ್ರೂ ಅನ್ಯಾಯನೇ. ಇಲ್ಲಿ ನಿನಗಾಗಿದೆ, ಅದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ.
ನಾನು ಏನೂ ಮಾಡಿಲ್ಲ, ಬರೀ ಹೆದರಿಸೋದಕ್ಕೆ ಹೇಳ್ದೆ ಅಂತ ಹೇಳಿದ್ರಲ್ಲ. ಈಗ ನೀವೇ ನೋಡಿ, ನೀವೇ ನಿಮ್ಮ ಕಣ್ಣಾರೆ ನೋಡಿ ರಾಖಿ ಪರಿಸ್ಥಿತಿ ಹೇಗಾಗಿದೆ ಅಂತ. ಈಗಲೂ ನೀವೇನು ಮಾಡೇ ಇಲ್ಲ ಅಂತ ಸಾಧಿಸ್ತೀರಾ? ಚಿಕ್ಕಪ್ಪ, ಏನಿದೆಲ್ಲ? ಲಕ್ಷ್ಮಣ, ಏನೋ ಇದು? ನೀನು ಈ ಹುಡುಗನ ಕೈ ಒರೆಸಿದ್ಯಾ? ಇದೇನದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ? ಇದು ಹೇಗಾಯ್ತು ಅಂತ ನನಗೆ ಸ್ವಲ್ಪನೂ ಗೊತ್ತಿಲ್ಲ. ಈ ಹುಡುಗ ನಮ್ಮ ಋತು ಹಿಂದೆ ಬಿದ್ದಿದ್ದಂಥ ವಿಷಯ ಬಂತು. ಸ್ವಲ್ಪ ಹೆದರಿಸಿ ಅಂತ ಹುಡುಗರನ್ನ ಕಳಿಸಿದ್ದೆ. ಆದರೆ ಸತ್ಯ ಒಂದು ನಾಟಕದ ಕಂಪನಿ ಶುರು ಮಾಡಿರ್ಬೇಕು ಚಿಕ್ಕಪ್ಪ. ಅದಕ್ಕೆ ನೀವು ಹೆದರ್ಸಿರೋದನ್ನೇ ಹೊಡೆದ್ರಿ ಅಂತ ಹೇಳಿ ಕಾಂಪನ್ಸೇಷನ್ ಕೇಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ನಾವು ರಟ್ಟೆ ಮುರಿದು ದುಡ್ಡು ತಿನ್ನೋ ಜನ. ನಮಗೆ ಯಾವ ಕರುಣೆ ಅನುಕಂಪನೂ ಬೇಡ, ದುಡ್ಡು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನ್ಯಾಯ ಮಾತ್ರ. ಅದಕ್ಕೆ ಧಕ್ಕೆ ಬಂದ್ರೆ ಎದುರುಗಡೆ ಯಾರಿದ್ದಾರೆ ಅಂತಾನೂ ಯೋಚನೆ ಮಾಡಲ್ಲ. ಸತ್ಯ ಅನ್ನೋ ಬೆಂಕಿ ಜೊತೆ ಸರ್ಸ ಆಡ್ಬೇಕಂದ್ರೆ ಹುಷಾರಾಗಿರ್ಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಸುಟ್ಟು ಬೂದಿ ಆಗೋಗ್ತೀಯ. ಅಕ್ಕ, ನೀನು ಸುಮ್ಮನೆರು. ಸತ್ಯ, ಇದರಲ್ಲಿ ಯಾಕೋ ಡಬಲ್ ಗೇಮ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಚಿಕ್ಕಪ್ಪ ಖಂಡಿತವಾಗ್ಲೂ ಈ ಥರ ಮಾಡಿರಲ್ಲ. ರಾಕೇಶ್ ರಿತು ಲವ್ ಸ್ಟೋರಿ ಕೇಳಿದ್ರೆ ನನಗೆ ಶಾಕ್ ಆಗ್ತಾ ಇದೆ. ಅಂಥದ್ರಲ್ಲಿ ಚಿಕ್ಕಪ್ಪ ರಿತು ಅವರಪ್ಪ ಅವ್ರಿಗೆ ಹಂಚಬೇಡ. ಸೊ ಚಿಕ್ಕಪ್ಪ ರಾಕೇಶ್ಗೆ ವಾರ್ನ್ ಮಾಡಿಸಿರ್ಬೋದು, ಆದರೆ ಈ ಮಟ್ಟಕ್ಕೆ ಇಳಿತಾರೆ ಅಂದರೆ ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ ಸತ್ಯ. ನಾನು ಇವತ್ತಿನವರೆಗೂ ಇದನ್ನೇ ನಂಬಿದ್ದೆ ಕಾರ್ತಿಕ್. ಆದರೆ ರಾಕೇಶ್ನ ಈ ಸ್ಥಿತಿಲಿ ನೋಡಿದ್ಮೇಲೆ ನನಗೆ ಯಾವ ನಂಬಿಕೆನೂ ಉಳಿದಿಲ್ಲ. ಏ ಹುಡುಗಿ, ಅದೆಲ್ಲ ಬಿಟ್ಬಿಡು. ನಮ್ಮ ಲಕ್ಷ್ಮಣ ಇಂಥ ಕೆಲಸ ಯಾವತ್ತೂ ಮಾಡಿಲ್ಲ, ಮಾಡೋನಲ್ಲ. ಬೇಕಾದರೆ ಈ ಹುಡುಗನಿಗೆ ಎಲ್ಲಾದರೂ ಒಂದು ಕೆಲಸ ನೋಡಿ ಕೊಡೋಣ. ಅದು ಬಿಟ್ಬಿಟ್ಟು ಸುಮ್ಮನೆ ನನ್ನ ಮೈದನ ಮೇಲೆ ಇಂಥ ಅಪವಾದ ಹೊರಿಸ್ಬೇಡ. ಕೆಲಸ? ನಮ್ಮ ರಾಕಿಗೆ ಕೆಲಸ ಕೊಡಿಸ್ತೀರಾ? ಅವನಿಗೆ ಆ ತಾಕತ್ತಿದೆ ಸೀತಮ್ಮ. ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದರೂ ಕೆಲಸ ಗಿಟ್ಟಿಸ್ಕೊತಾನೆ. ಈಗ ಅವನಿಗೆ ಬೇಕಾಗಿರೋದು ಕೆಲಸ ಅಲ್ಲ, ನ್ಯಾಯ. ನೋಡಿ ಸತ್ಯ, ಇದು ನನ್ನ ಮೊದಲನೇ ಮಾತು, ಹಾಗೆ ಕೊನೆ ಮಾತು. ನಾನು ರಾಕೇಶ್ನ ಯಾವುದೇ ಕಾರಣಕ್ಕೂ ಹೊಡೆಸಿಲ್ಲ, ನಂಬು ನನ್ನ. ಸರಿ, ನೀವು ಹೊಡ್ಸಿದಿರೋ ಇಲ್ವೋ ಅನ್ನೋದು ಈಗ ಗೊತ್ತಾಗುತ್ತೆ. ಕಾಕ್ರೋಚ್,
ಕೊನೆಗೂ ಮುಗೀತು. ಇವನು ಯಾರು ಅಂತ ಗೊತ್ತಾಯ್ತಾ? ನಿನಗೂ ಇವ್ರು ಯಾರು ಅಂತ ಗೊತ್ತಿರ್ಬೇಕಲ್ಲ. ಇವ್ರು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ದೆ. ಗೊತ್ತು ಮೇಡಮ್. ಹಾಗಿದ್ರೆ ರಾಕೇಶ್ನ ಹೊಡೆಸ್ದವ್ರು ಇವರ? ಇವರೇ ಮೇಡಮ್. ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ಬರೀ ಆ ಹುಡುಗನ ಹೆದರ್ಸ್ ಬನ್ನಿ ಅಂತ ಅಷ್ಟೇ ಹೇಳಿದ್ದು. ಕೈ ಹಾಕೊಂಬಿಡ್ದ್ರಿ. ನೀವೇನೋ ಎದುರಿಸಿ ಅಂತ ಹೇಳಿದ್ರ ಸರ್, ಆದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಕೈ ಮುರಿ ಅಂತ ಹೇಳಿದ್ದು ಈ ಮೇಡಮ್ಮೇ. ನೀನ ಈ ಕೆಲಸ ಮಾಡಿಸಿದ್ದು? ಇಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡಿಸೋದಕ್ಕೆ ನಿನ್ನಿಂದಾನೇ ಸಾಧ್ಯ ಬಿಡು. ಯಾಕೆ ರಾಕೇಶಿಗೆ ಹೊಡೆಸ್ದೆ? ಸತ್ಯ, ಮೈಂಡ್ ಯೋರ್ ಟಂಗ್. ಹೈ ಪಿಚ್ಚಲ್ಲಿ ಮಾತಾಡೋದಕ್ಕೆ ನನಗೂ ಬರುತ್ತೆ. ಈ ನಿನ್ನ ತಮ್ಮ ದ ಗ್ರೇಟ್ ಸ್ಲಮ್ ರಾಕೇಶ್ ನನ್ನ ತಂಗಿ ಹಿಂದೆ ಬಿದ್ದರೆ ಕಾಲ್ ತೊಳೆದು ಮನೆಗೆ ಕರ್ಕೋಬೇಕಿತ್ತಾ? ಅವನ ಪುಣ್ಯ ಬದುಕೊಂಡಿದ್ದಾನೆ. ಬೇರೆ ಮನೆಯವ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವನ ಕತೆನೇ ಮುಗಿಸಿರೋರು. ನಿನ್ನ ಹೆಣ್ಣು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಹೆಣ್ಣು ಅಂದ್ರೇನೆ ತಾಯಿ ಕೀರ್ತನ. ನೀನ್ ಸ್ವಲ್ಪನೂ ಕರುಣೆ ಇಲ್ದಂಗೆ ವರ್ತಿಸ್ತಲ್ಲ. ನಿನ್ ಟಾರ್ಗೆಟ್ ನಾನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಯಾಕೆ ರಾಕೇಶ್ ಮೇಲೆ ತೀರಿಸ್ಕೊಂಡೆ? ಅವನಿಗೆ ಹೊಡೆಸಿದ್ರೆ ನನಗೆ ನೋವಾಗತ್ತೆ ಅಂತನಾ? ನೋವು ನನ್ನ ಶಕ್ತಿ ಕೀರ್ತನ. ಚಿಕ್ಕ ವಯಸ್ಸಿಂದನೂ ನೋವನ್ನ ಸಹಿಸ್ಕೊಂಡೇ ಬೆಳೆದಿದ್ದೀನಿ. ನೀನ್ ನೋವು ಕೊಟ್ಟಷ್ಟು ಗಟ್ಟಿ ಆಗ್ತೀನಿ, ಸಿಡಿದು ನಿಲ್ತೀನಿ. ನಾನು ನಿನಗೆ ಅರ್ಥ ಆಗಿಲ್ಲ. ಆಗಿದ್ದಿದ್ರೆ ನೀನಿಂತ ಚೀಪ್ ಕೆಲಸ ಮಾಡ್ತಾ ಇರಲಿಲ್ಲ. ಕೀರ್ತನ, ನಿನಗೆ ಅಷ್ಟೊಂದು ತಾಕತ್ತಿದ್ರೆ ನನ್ನ ಹತ್ರ ನೇರವಾಗಿ ಫೈಟ್ ಮಾಡು. ಅದನ್ನ ಬಿಟ್ಟು ಈ ಥರ ಅಡ್ಡದಾರಿ ಹಿಡಿದು ನನ್ನವ್ರಿಗೆ ನೋವು ಕೊಟ್ಟು ಖುಷಿ ಪಡೋದಕ್ಕೆ ನೋಡಿದ್ಯೋ, ಸಿಗದಾಕ್ಬಿಡ್ತೀನಿ.
ಬಾಲ, ಇದಕ್ಕೆಲ್ಲ ಖರ್ಚು ಮಾಡೋಕ್ಕೆ ದುಡ್ಡು ಎಲ್ಲಿಂದ ಬಂತು? ಅದು ಅದು ನಮ್ಮ ಪ್ರಸ್ತುತ ವಿಷಯ ಬೇರೆಯವ್ರ ಕಡೆಯಿಂದ ನಮ್ಮ ಅಪ್ಪಂಗೆ ಗೊತ್ತಾಗಿದೆ ಅಂತ ಹೇಳಿದ್ನಲ್ಲ. ಅದಕ್ಕೆ ಅದಕ್ಕೆ ಬೇಡ ಬಿಡು, ನಾನು ಹೇಳಲ್ಲ. ನಾನು ಹೇಳಿದ್ರು ನೀನು ನಂಬಲ್ಲ. ನಂಬೋದು ಬಿಡೋದು ಆಮೇಲೆ, ಮೊದಲು ವಿಷಯ ಏನು ಅಂತ ಹೇಳೋ. ಬೇಡ, ಬಿಟ್ಬಿಡು ಬೇಬಿ. ನನ್ನ ಫೋರ್ಸ್ ಮಾಡಬೇಡ ನೀನು, ನಾನು ಹೇಳಲ್ಲ. ನಾನು ರೇಗಿಸ್ಬೇಡ, ವಿಷಯ ಏನು ಅಂತ ಹೇಳೋ. ಅದು ನಮ್ಮ ಪ್ರಸ್ತಾದ ಖುಷಿಗೆ ನಮ್ಮಪ್ಪ ಬೇರೆಯವ್ರ ಹತ್ರ ದುಡ್ಡು ಕಳಿಸಿದ್ದಾರೆ. ಊರಿಗೆಲ್ಲ ಊಟ ಹಾಕ್ಸು ಅಂತ ಹೇಳಿದ್ದಾರೆ. ಇದ್ಯಾವ ಹೊಸ ಕತೆ? ನೋಡ್ದ್ಯಾ ಇದಕ್ಕೆ ನಾನು ಹೇಳಲ್ಲ ಅಂತ ಹೇಳಿದ್ದು. ನೀನು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮುಂದೆ ಹೇಳು. ಹಾಗೆ ಬೇರೆಯವ್ರ ಹತ್ರ ದುಡ್ಡು ಕಳಿಸಿ ಅವ್ರು ಕಳಿಸಿದ್ದು ಅಂತ ನನಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ನಮ್ಮ ಅಪ್ಪಂದ ಅರೇಂಜ್ಮೆಂಟ್ಸು. ನಿನಗೆ ಹೇಗೆ ಗೊತ್ತಾಯ್ತು? ನಮ್ಮಪ್ಪನ ಬಗ್ಗೆ ನನಗೆ ಗೊತ್ತಿಲ್ವಾ? ಅಷ್ಟೊಂದು ದುಡ್ಡನ್ನ ನನಗೋಸ್ಕರ ನಮ್ಮಪ್ಪ ಬಿಟ್ಟು ಬೇರೆಯವ್ರು ಕೊಡಕ್ಕೆ ಹೇಗೆ ಸಾಧ್ಯ ಹೇಳೋ? ನನಗೆ ನಂಬಿಕೆ ಬರ್ತಿಲ್ಲ. ನೀನಲ್ಲ ದಿವ್ಯಾ, ಯಾರೂ ಇದನ್ನ ನಂಬಲ್ಲ. ಏನು ಅಂದ್ರೆ ನಮ್ಮ ಅಪ್ಪ ಮಗನ ಸಂಬಂಧನೇ ಒಂಥರ ದಿವ್ಯಾ. ಅವ್ರು ನನ್ನ ಎಷ್ಟೇ ಹೇಟ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ನಾನವ್ರ ಮಗ ಅನ್ನೋ ಪ್ರೀತಿ ಮಮಕಾರ ಇದ್ದೇ ಇರುತ್ತಲ್ವಾ. ಒಂದೊಂದ್ಸಲ ನೀನು ಹೇಳೋದನ್ನ ನಂಬೇಕೋ ಬೇಡೋ ಅಂತಾನೆ ಗೊತ್ತಾಗಲ್ಲ. ಬಿಟ್ಟಾಕು ಬೇಬಿ, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ಬೇಕು. ನಮ್ಮಪ್ಪ ನಮ್ಮನ್ನ ಮನೆಗೆ ಸೇರಿಸ್ಕೊಳ್ಳೋ ಟೈಮು ಹತ್ರ ಬರ್ತಿದೆ ಅನ್ಕೋ. ಅಷ್ಟಾದ್ರೆ ಸಾಕು. ನನಗಂತೂ ಈ ಕೊಂಪೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ಅನಿಸ್ತಾ ಇದೆ. ಡೋಂಟ್ ವರಿ ಬೇಬಿ, ಆ ದಿನಗಳು ದೂರ ಇಲ್ಲ. ನೀನು ಅನ್ಕೊಂಡಂಗೆ ಆಗುತ್ತೆ. ನಿನ್ನ ರಾಣಿಯಾಗಿ ನೋಡ್ಕೋಬೇಕು ಅನ್ನೋ ನನ್ನ ಕನಸು ಕೂಡ ನನ್ಸಾಗೋ ದಿನಗಳು ಹತ್ರ ಬರ್ತಾ ಇದೆ. ಇನ್ನು ಏನೇನು ಅನ್ಭವಿಸ್ಬೇಕೋ ಕರ್ಮ. ಬದುಕಿದೆಯಾ ಬಡ ಜೀವವೇ? ರಿತು ರಾಕಿ ಪ್ರೀತಿ ಮಾಡಿದ ತಪ್ಪೋ ಸರಿನೋ ಅದು ಬೇರೆ ವಿಷಯ. ಆದ್ರೆ ಪ್ರೀತಿ ಮಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಕೇಶ್ನ ಈ ಪರಿಸ್ಥಿತಿಗೆ ತಂದಿದ್ದೀರಲ್ಲ, ಅದು ತಪ್ಪು. ನಮಗೆ ಜೀವ ಕೊಡೋ ಅಧಿಕಾರ ಇಲ್ಲದೆ ಇದ್ದಾಗ ಇನ್ನೊಬ್ರಿಂದ ಅವ್ರ ಜೀವನ ಕಿತ್ಕೊಳ್ಳೋ ಅಧಿಕಾರನೂ ಇರಲ್ಲ. ನಿಜ ಸತ್ಯ. ತಿಳಿದೋ ತಿಳಿದೇನೋ ನಮ್ಮಿಂದ ತಪ್ಪಾಗಿದೆ. ನಾನು ಕೀರ್ತನ ಜೊತೆ ಈ ವಿಷಯನ ಚರ್ಚೆ ಮಾಡಬಾರ್ದಾಗಿತ್ತು. ಅವಳು ಸ್ವಲ್ಪ ಮುಂಗೋಪ, ಅದಕ್ಕೆ ಹೀಗೆ ಮಾಡಿದಾಳೆ. ಹಾಗಂತ ನಾನು ಇವಳನ್ನ ಸಮರ್ಥಿಸ್ಕೋತಾ ಇಲ್ಲ. ರಾಕೇಶ್ಗೆ ಹೀಗಾಗಿರೋದ್ರ ಬಗ್ಗೆ ಖಂಡಿತವಾಗಿಯೂ ನಮಗೆ ಪಶ್ಚಾತ್ತಾಪ ಇದೆ. ಸತ್ಯ, ಐ ಆಮ್ ಸಾರಿ. ಚಿಕ್ಕಪ್ಪ, ನೀವ್ ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಇವ್ರುಗಳೆಲ್ಲ ಹೀಗೇನೆ.
ನಿಮಗೆ ಗೊತ್ತಿಲ್ಲ ಅಷ್ಟೇ. ಮಾತಾಡಬೇಡ. ಮಾತಾಡಬೇಡ. ಹೌದು, ನನ್ನ ಪರ್ಮಿಷನ್ ಇಲ್ಲದೆ ಹೇಗೆ ಹುಡುಕ್ತೀನಿ ನೀನು ಅವನ್ನ? ಹೇಳ್ತಾ ಇದ್ದೀನಿ ಕೇಳು ಕೀರ್ತನ, ಇವತ್ತಿನಿಂದ ನನ್ನ ವಿಷಯದಲ್ಲೇ ಆಗಲಿ ನನ್ನ ಮಗಳ ವಿಷಯದಲ್ಲೇ ಆಗಲಿ ಅಕಸ್ಮಾತ್ ನೀನು ತಲೆ ಏನಾದರೂ ಹಾಕಿದೆ ಅಂದರೆ ಸತ್ಯ ಅಲ್ಲ, ನಾನೇ ನಿನ್ನ ಸಿಗದು ಹಾಕಬೇಕಾಗುತ್ತೆ.